ಅಲ್ಲ ಎಲ್ಲಿ ಹೊಲ್ಟೆ ಅದಕ್ಕೆಮ್ಮ ನೀನು ಎಲ್ಗ ಹೋಗಕ್ಕೆ ಬಂದಿದೀಯಾ? ಉಂಡು ಬಂದೆ ಅಲ್ಲ ಅಡುಗೆ ಆತೆ. ಒಬ್ಬಳೆ ಬಂದಿರಂಗದಿ ಅಣ್ಣನಲ್ಲಿ ಬಿಟ್ಟು ಬಂದೆ. ಬಾಯಿ ತುಂಬ ಅದಕ್ಕೆಮ್ಮ ಅಂತ ಕರಿತೀಯಮ್ಮ, ಅಷ್ಟೇ ಸಾಕ ಮಕ್ಳು. ಯಾವ ಕುಲ ಆದ್ರೇನು ಯಾವ ಇದಾದ್ರೇನು ಅಣ್ಣ ಅದಕ್ಕೆ ಅಂತಂದು ಹೇಳ್ತವ್ರ ಮನೆಯವರು ಅಂತ ಭಾವಿಸ್ಕೊಂತೀಯ. ಅದಕ್ಕೆ ಖುಷಿ ಆಗುತ್ತೆ ಕಣ ಲಸ್ಮಕ್ಕ. ನಿನ್ನ ನೋಡಿರೆ ನನಗೆ ಹಂಗೇನೆ ಒಡುಡ್ತಾನೇನು ಮಾಡ್ತೀಯ? ಅಷ್ಟು ಬಾಯಿ ತುಂಬ ಮಾತಾಡಿಸ್ತೀಯಮ್ಮ. ನಿಮ್ಮ ಅಣ್ಣನೇ ನಾನೇನು ಖಾಲಿ ಕಟ್ಕೊಂಡು ಓಡಾಡೋನೇನಮ್ಮ? ಅವ್ರದ್ದೇನು ಕೆಲಸ ಇರುತ್ತೋ ಅವ್ರು ಹೋಗಿರ್ತಾರೆ, ನಮ್ಮ ಹಿಂದೆ ಓಡಾಡಕ್ಕೆ ಬರ್ತಾರೆ ಅವರು. ಹೊಲ್ದಾಗ ಏನು ಬೆಳೆ ಇಕ್ಕಿದ್ರೆ ಏನು ಬದುಕು ಮಾಡ್ತೀರಾ ಕಾಣಲ್ಲ ಈ ನಡುವೆಲ್ಲನ. ನೀನು ಅದಕ್ಕೆ ಮಾತಾಡ್ಸಿ ನಮ್ಮ ಹೆಂಗ ಇತ್ಲಾಗೆ ಬಂದಿದೀಯ. ನಾನು ನಿನ್ನ ನೋಡೇನೆ ಇತ್ತಾಗ ಬಂದೆ, ಸಾನೇ ದಿನ ಆಯ್ತು ಮಾತಾಡ್ಸೋಣ ಅಂತಂದು ಹೇಳಿ. ಇನ್ನೇನು ಹೊಲ್ದಾಗ ಬಂದ್ರು ಮಂತಕ್ಕೆ ಬಂದ್ರು ಎಲ್ಲೂ ಸಿಗ್ತಿರ್ಲಿಲ್ಲ. ನೀನಂತೂ ಕಾಣೋದೇ ಇಲ್ಲ. ಅದೇನು ಬದುಕಿ ಹೋಗ್ತಿ ಏನು ಕತಿಯ? ಯಾಕೆ ಮಾಡೋಣಮ್ಮನಿ ಲಸ್ಮಕ್ಕ? ಯಾಕೆ ಇಲ್ಲ ಕಣಮ್ಮನಿ. ಆಗ ಅವಳು ಶಾರದಮ್ಮರ್ದು ಯಾತನ ಇದ್ರೆ ನಾವು ಹೋಗ್ತೀವಿ, ನಮ್ಮ ಬದುಕಿದ್ರೆ ಅವ್ರು ಬರ್ತಾರೆ. ಯಾತನ ಹಂಗೆ ಮಾಡ್ಕೊಂಡು ಇದ್ದೀವಿ. ನಮ್ಗೆ ಅವರು ಅವ್ರಿಗೆ ನಾವು ಅಂತಂದಮ್ಮಂಗೆ ಇದ್ದೀವಿ. ಅವ್ರದ್ದು ಯಾತನ ಇದ್ರೆ ನಮಗೆ ಬರ್ತಾರೆ. ನಾನು ಇಲ್ದಿದ್ರು ಬಂದು ಮಾಡ್ತಾಳೆ ಅವಳು. ಅದಕ್ಕೆ ಹೋಗ್ತೀವಿ ನಾವು, ಅವ್ರಿಗೆ ಹೋಗ್ತೀವಿ, ಅವ್ರು ನಮಗೆ ಬರ್ತಾರೆ. ನಮ್ಮ ಮನೆಗಳ್ದು ಯಾತದಾನ ಇಲ್ದಿದ್ರೆ ಬಂದು ಮಾಡ್ತಾಳೆ ಅವಳೇನು. ಅಲ್ಲ ಕಣಕ್ಕೆ, ನೀನು ಒಂದು ತಪ್ಪು ತಿಳ್ಕೊಂಬಲ್ಲ ಅಂತಂದರೆ ನಿನ್ಗೊಂದು ಮಾತು ಹೇಳ್ತೀನಿ. ಯಾರನ್ನ ಜಾಸ್ತಿನ ನಂಬಕ್ಕೆ ಹೋಗಬಾರ್ದು. ನೀನು ಏನು ತಪ್ಪು ತಿಳ್ಕೊಂಬಲ್ಲ ನನ್ನ ಬಗ್ಗೆ ಅಂತಂಬಂಗಿದ್ರೆ ಒಂದು ಮಾತು ಹೇಳ್ತೀನಿ. ಏನಂದರೆ ನಿನ್ನ ಸಂಸಾರ ಚೆನ್ನಾಗಿರಲಿ ಅಂತಂದೇಳಿ ಆಮೇಲಿಂದ ನಾನು ಹೇಳಿದ್ದ ಇಂಥವ್ರು ಹೇಳಿರು ಅಂತಂದೇಳಿ ಹೋಗಿ ಹೇಳ್ಬೇಡ ಅಣ್ಣನ ಕುಟೆಗೆ. ನಿನ್ನೆತ್ತಿಗೆ ನೀನು ಪರೀಕ್ಷೆ ಮಾಡ್ಕೊಂಡು ನೋಡ್ಕೆ. ಅದಕ್ಕೆ ನಾನು ಹಿಂಗೆ ಹೇಳ್ತೀನಿ ಅಂತಂದೇಳಿ ತಪ್ಪು ತಿಳ್ಕೊಬೇಡಮ್ಮ. ಹಂಗಮ್ಮಂಗಿದ್ರೆ ಹೇಳ್ತೀನಿ, ಇಲ್ದಿದ್ರೆ ನಾನು ಹೇಳಲ್ಲ. ಈಗ ಲಸ್ಮಕ್ಕ ಕರಿಯಮ್ಮ ನಾಣಿ ರಂಗಪ್ಪ ನಾಣಿ ನಾನು ಯಾವುದು ತಪ್ಪು ತಿಳ್ಕೊಂಬಲ್ಲ. ನಾನು ಹೇಳೋದು ಇಲ್ಲ ಇಂಗ್ಲೀಷ್ ಮಕ್ಕಳು ಹೇಳ್ತು ಅಂತಂದೇಳಿ ಅಂಬಲ್ಲ. ನೀನು ನನ್ನೊಳ್ಳೆದಕ್ಕೆ ಹೇಳೋದು. ಯಾವ ದೇವರಾಣೆಗೂ ನಾನೇನು ನಿನ್ನ ಹೆಸ್ರ ಮುಂದಕ್ಕೆ ತರಲ್ಲ. ಹೇಳು, ಅದೇನಿದ್ರು ಹೇಳು. ಯಾಕಂದರೆ ನೀನು ಇಲ್ಲಾಂದರೆ ನಮಗೆ ಯಾಕೆ ಹೇಳ್ತೀಯ? ಕೆಟ್ಟೋಗ್ಲಿ ಅಮ್ಮಂಗಿದ್ದಿದ್ರೆ ನೀನು ಯಾಕೆ ಹೇಳ್ತೀಯ? ನೀನು ನಾವು ಚೆನ್ನಾಗಿರ್ಬೇಕು ಅಂತಲೇ ಹೇಳೋದು. ಅದೇನಿದ್ರು ನಾನು ಪರಿಶೀಲಿಸ್ಕೊಂಡು ಆಮೇಲಿಂದ ಸರ್ ಮಾಡ್ಕೊತೀನಿ. ಹೇಳು. ಅಲ್ಲ ಕಣಕ್ಕೆ ನೀನು ಅವಳು ಶಾರದಮ್ಮ ಅಂತಂದೇಳಿ ಹೆಚ್ಚಾಗಿ ನಂಬಿದೀಯ. ಅಣ್ಣಯ್ಯ ಎಂಥ ಕೆಲಸ ಮಾಡ್ತಾನೆ ಗೊತ್ತೇ ನಮ್ಮನಿ? ಯಾವಾಗಲೂ ಅವಳ ಜೊತೆಗಿರೋದೆ ಕಣಮಣಿ. ನಾವು ಎದ್ದು ಬಿದ್ದು ನೋಡ್ತಿದ್ದೀವಿ. ನೀನು ನಂಬಿ ನೆಚ್ಚಿ ನಂಬಿಕೆ ಬಿಟ್ಟಿದೀಯ. ನೀನು ನಂಬಿಕೆನೇ ಇಕ್ಕೊಂಬಿಟ್ಟಿದೀಯ. ನೀನು ಜಾಸ್ತಿ ವಿಶ್ವಾಸ ಇಕ್ಕೊಂಬಿಟ್ಟಿದೀಯ. ಅವ್ರೇನು ಅಂಥದ್ದು ಮಾಡಲ್ಲ ಅಂತಂದೇಳಿ ನಿನ್ನ ಸಂಸಾರಕ್ಕೆ ಅವಳು ನೀರೈತ ಕಣಮಣಿ. ನಾವು ಕಣ್ಣಾರೆ ನೋಡಿದ್ದೀವಿ ಕಣಮಣಿ. ನಾವು ಹೇಳಿದ್ದೀವಿ ಅಂತ ತಿಳ್ಕೊಬೇಡ. ನಾವು ಹೇಳಿದ್ದು ಬಿಟ್ಬಿಡು. ಇವತ್ತು ನಿಧಾನ ನೀನು ಪರೀಕ್ಷೆ ಮಾಡಿ ನೋಡ್ಕೊಂಡು ಇದು ಮಾಡ್ಕೊಂಡು ಇರು. ಎನ್ನಾನ ನಂಬಕ್ಕೋಬೇಡ. ನಂಬಿಕೆ ಇದ್ದರೇ ಬಂದು ದ್ರೋಹ ಮಾಡೋದು. ಎರಡೊತ್ತು ಬರೋರೆ ಮತ್ತೀಗ ಒಂದು ಸಂಸಾರದಕ್ಕೆ ನೀರೊಯ್ದು ಹೋಗೋದು. ನೀನಿನ್ನ ಎಲ್ಲೇ ಇದೆಯಾ? ನೀನಿನ್ನ ಎಲ್ಲಾರು ನಮ್ಮರೆ ಅಂತಂದು ಅಂದ್ಕೊಂಡಿದೀಯ. ಅದು ಸುಳ್ಳು. ನಾನು ಎಂದಾನ ನೀನು ಸಿಗಲಿ ಹೇಳೋಣ ಅಂತಲೇ ಸುಮ್ಕೆ ಇದ್ದೆ. ಅಲ್ಲ ಕಣ್ಲಸ್ಮಕ್ಕ, ನಾವೇಟು ನಂಬಿ ನೆಚ್ಚಿ ಇದ್ವಿ ನೋಡು. ಉಂಬಾಗಲಿಕ್ಕೆ ಒಂದು ಅಗಲಾಗ ಉಂಬ್ತಿದ್ದೆ ಕಣಮ್ಮ. ನಾನು ಯಾತನ ಮಾಡಿರಿ ತಪ್ಪಿಸ್ತಿರ್ಲಿಲ್ಲ. ಒಂದು ಕಾಪಿ ಕಾಸ್ಲಿಯಳು ಕರೀದಲ್ಲೇ ಉಂಬ್ತಿರ್ಲಿಲ್ಲ. ಯಾತನ ಚಿಕನ್ನು ಮಟನ್ನು ಮಾಡಿರೆ ನಮ್ಮನೆಗೆ ಸರ್ಗು ಅಡುಗೆ ಮಾಡ್ತಿದ್ವಿ ಕಣಮ್ಮ. ಎಲ್ಗನ ಹೋದ್ರೆ ನಿಮ್ಮ ಅಣ್ಣಯ್ಯ ಹೋಗು ಜೊತೆಲೇ ಅಂತಂದೇಳಿ ಕಳಿಸ್ತಿದ್ದೆ ಬೈಕ್ನಾಗೆ. ಇಂಥ ಕೆಲಸ ಮಾಡ್ತಾಳೆ ಅಂತ ನನಗೇನು ಗೊತ್ತಮ್ಮ. ಎಲ್ಲದಕ್ಕೂ ನಂಬಿದ್ದೆ ನಾನು. ಹಂಗೇನೆ ಇಷ್ಟು ವಿಶ್ವಾಸ ಇಕ್ಕೊಂಡಿದ್ದೆ. ಒಂದು ಅಗಲಾಗುಂಬತ್ತಪ್ಪದಮ್ಮ. ನಾವು ಹಂಗಿದ್ವಿ ಕಣೆ. ಇಂಥದ್ದು ಮಾಡ್ತಾಳೆ ಅಂತಂದೇಳಿ ನಮಗೆ ಹೆಂಗೆ ಗೊತ್ತಾಗ? ನಮ್ಮ ನಂಬ್ಕೊಂಡಿರ್ತೀವಲ್ಲ ನಾವು. ಯಾಕೆ ಎಲ್ಲರೂ ಒಳ್ಳೆಯರು ಅಂದ್ಕೊಂಡಿರ್ತೀವಿ, ಇಂಥದ್ದು ಮಾಡ್ತಾರೆ ಅಂತ ಯಾರು ಕತ್ಕೊಂಡಿರ್ತಾರಮ್ಮ ಲಸ್ಮಕ್ಕ? ಈಗ ಬೇಜಾರಾಗಬೇಡ. ನಿನಗೆ ಗೊತ್ತಾಗಲ್ಲ ಅಂತಂದೇಳಿ ನಾನು ಹೇಳಿದ್ದೀನಿ ಸೂಕ್ಷ್ಮೆಗೆ. ನೀನು ಅದನ್ನ ಕಂಡಿಡ್ಕೊಂಡು ಬಂದೋಬಸ್ತ್ ಮಾಡ್ಕೊಂಬ ಜವಾಬ್ದಾರಿ ನಿಂದು. ಏನಂದರೆ ನಮಗೆ ಚೆನ್ನಾಗಿರಲಿ ಎಲ್ಲರೂ ಅಂತಂಬೋದು ನಮ್ಮ ಮನಸ್ಸಿನಾಗೆ ಇರ್ತೈತೆ. ನನಗೇನು ಕೆಟ್ಟದ್ದು ಮಾಡಿ ಏನು ನಿನ್ನಿಂದ ಬರೋ ಅಂಥದ್ದೇವು ಏನೂ ಇಲ್ಲ. ಬೇಜಾರು ಮಾಡ್ಕೊಬೇಡ ಕಣ ಅದಕ್ಕೆಮ್ಮ. ನೀನು ಹಿಂಗಂತೂ ಲಸ್ಮಕ್ಕ ಅಂತಂದೇಳಿ ನೀನೇ ಪರಿಶೀಲಿಸ್ಕೆ, ನಿನಗೆ ಗೊತ್ತಾಗುತ್ತದು. ಈಗ ಬಾಯ್ ಮಾಡಬೇಡ, ಬಾಯ್ ಮಾಡಿ ರೊಟ್ಟಿ ಮಾಡ್ಕೊಬೇಡ. ನೀನು ಎರಡು ದಿವಸ ನೋಡು ಹೆಂಗೆ ಅತ್ತ ನನ್ನ ಸಂಸಾರ ಹೆಂಗೈತೆ ಅಂತ ನಂಬದ. ಒಂದಿಟ ನೋಡಿ ಮಾಡಿ ಮಾತಾಡು. ಸುಮ್ಮನೆ ಮಾತಾಡ್ಕೋಬೇಡ. ನಾನು ಅಲ್ಲಿ ಮನೆ ತೆಗೆ ಹೇಳಿರೆ ನೀನು ಬಾಯ್ ಬಡ್ಕೊಂತೀಯ ಅಂತಂದೇಳಿ ಏನು ಹೇಳಕ್ಕೆ ಹೋಗಲಿಲ್ಲ. ಅದಕ್ಕೆಯ ನೀನು ಇಟ್ಲ ಬಂದಾಗ ಹೇಳೋಣ ಅಂತಂದೇಳಿ, ಇಲ್ಲಾಂದ್ರೆ ಹುಡುಕಿ ಬಂದು ಹೇಳೋಣ ಅಂತಿದ್ದೆ. ನಾನೇ ನನ್ನ ಕಣ್ಣಾರ ನೋಡಿದ್ದೀನಿ ಇದನ್ನೆಲ್ಲನ. ಅದಕ್ಕೆ ನನಗೆ ಸೈರಿಷ್ಟು ಮಕ್ಕಾಗಲಿಲ್ಲ. ಅನ್ಯಾಯವಾಗಿ ನೀನು ಭಾಳ ಹಾಳು ಮಾಡ್ತಾಳೆ ಅಂತಂದೇಳಿ ಅದಕ್ಕೆ ಹೇಳ್ಬೇಕೊಂಬದು ಮನಸ್ಸು ಬಂತು. ಅದಕ್ಕೆ ಹೇಳಿದೆ. ನಂಬಿನೇ ಚೀಲ ಹೊಡೆಯರು ಎಂಥದ್ದು ಮಾಡ್ತಾರೆ. ನಾವು ಬೆಳಗಿರೋದಲ್ಲ ಅಲೆ ಅಂತಂದೇಳಿ ಈ ವರ್ಷ ನಂಬಿದ್ದೆ.
ನೋಡು ಎಂಥದ್ದು ಮಾಡ್ತಾರೆ. ಬೇರೆಯವ್ರಿಗೆ ಗೊತ್ತಾಗ್ತವೆ, ಮನೆಯವ್ರಿಗೆ ಗೊತ್ತಾಗಲ್ಲ. ನಾವು ಯಾವಾಗಲೂ ನಂಬ್ಕೊಂಡಿರ್ತೀವಿ ನೋಡು, ಗೊತ್ತಿರ್ತಾರೆ ನಮ್ಮ ಜೊತೆಗೆ ಉಮ್ಮಂಗಿರ್ತಾರೆ, ನಮ್ಮ ಜೊತೆಗೆ ಎಲ್ಲನೂ ಮಾಡ್ತಾರೆ, ನಮಗೇನು ಗೊತ್ತಾಗುತ್ತೆ. ನಾವು ನಂಬಿ ನೆಚ್ಚಿ ಹಿಂಗೆ ಇಂಥವ್ರು ಯಾಕೆ ಮಾಡ್ಯಾರು ಇಷ್ಟೊಂದು ಚೆನ್ನಾಗಿರೋರು ಅಂತಂದೇಳಿ ನಾವು ನಂಬ್ಕೊಂಡಿರ್ತೀವಿ. ಇಂಥದ್ದು ಮಾಡ್ತಾರೆ ಅಂತ ಯಾವ ದೇವ್ರಿಗೆ ಗೊತ್ತಿರುತ್ತೆ, ಯಾವ ನಮಗೆ ಗೊತ್ತಾಗುತ್ತೆ. ಇಂಥದ್ದು ತಡಿ. ನಾನು ಏಟು ನಂಬ್ಕೊಂಡಿದ್ದೆ, ಏಟು ಊರಿಗೆ ಪಾರಿಗೂ ಹೋದರೆ ಎಲ್ಲ ಬಿಟ್ಟು ಹೋಗ್ತಿದ್ದೆ. ಯಾಕೆ ಮಾಡಿರೋನು ನಮ್ಮ ಮನೆಗೆ ಮಾಡ್ತಿದ್ದೆ, ಬಂದು ಎಲ್ಲರೂ ಇಲ್ಲೇ ಉಂಡ್ರಿ ಅಂತಂದೇಳಿ ಎಲ್ಗಾನ ಹೋದರೆ ಜೊತೆ ಕಳಿಸ್ತಿದ್ದೆ. ಎಂಥ ಕೆಲಸ ಮಾಡಿಳು ನೋಡು, ನಮಗೆ ನಮ್ಮ ಗಂಡ ಒಳ್ಳೆನು ಅಂತ ನಾನು ತಿಳ್ಕೊಂಡಿದ್ದೆ. ನಮ್ಮ ತಗು ಚೆನ್ನಾಗಿರ್ತಾನೆ, ಅಲ್ಲೂ ಚೆನ್ನಾಗಿರ್ತಾನೆ. ಈಗ ಹಿಂಗೆ ಚೆನ್ನಾಗಿದ್ದರೆ ನಮಗೆ ಹಂಗೆ ಅಪನಂಬಿಕೆ ಬರುತ್ತೆ. ನಮಗೆ ಮೋಸ ಮಾಡೋಕ್ಕಾಗಿ ಬಣ್ಣದ ಮಾತುಗಳನ್ನ ಆಡಿ ನಮ್ಮನ್ನು ಹಾಳು ಮಾಡೋಕ್ಕೆ ನಿಂತಿದ್ದಾನೆ. ಬರಲಿ ಅವನಿವತ್ತು, ಅವನಿಗೆ ಸರಿಯಾಗಿ ಗ್ರಾಚಾರ ಬಿಡಿಸ್ತೀನಿ. ಸುಮ್ಕಿರತ್ಕೆಮ್ಮ, ನೀನು ಅಳಬೇಡ ಕಣತ್ಕೆಮ್ಮ. ನಾನು ಅದಕ್ಕೆ ಮತ್ತೆ ಹೇಳಿಲ್ಲದು ಇಷ್ಟು ದಿವಸನ ಇಂಥವೆಲ್ಲ ನಾ ತಡ್ಕೊಂಬಕ್ಕೆ ಶಕ್ತಿ ಇರಲ್ಲ ಅಂತಂದೇಳಿ. ಎಂಥದೇ ಬಂದ್ರೂ ಧೈರ್ಯ ತಗೋಬೇಕು. ಧೈರ್ಯ ತಗೊಂಡು ನೀನು ಪರಿಶೀಲಿಸ್ಬೇಕು. ಒಬ್ರು ಹೇಳಿದ್ದೆ ಮಾತಿಗೆ ಕೇಳೋಕ್ಕೋಗ್ಬಾರ್ದು. ಹಿಂಗೆ ಅಳು ತಗೊಂಡ್ರೆ ಯಾವುದು ಬಗೆಹರಿಯೋದಿಲ್ಲ. ಧೈರ್ಯ ತಗೊಂಡು ನೀನು ಅದನ್ನ ಎದುರಿಸ್ಬೇಕು. ಇನ್ನು ಮುಂದೆ ಹಿಂಗೆ ಇರು, ಇನ್ನೂ 4 ದಿವಸ ಚೆನ್ನಾಗಿ. ಆವಾಗ ಎಲ್ಲಿಗೆ ಹೋಗೋಳಂಗೆ ಹೋಗಿ ಬರೋದು ಮಾಡೋದು ಮಾಡು. ಅವಾಗೆಲ್ಲ ಅವರೇ ನಿನ್ನ ಕೈಗೆ ಸಿಗಿ ಬೀಳ್ತಾರೆ. ಆವಾಗ ನಿನ್ನ ಗಂಡ ಎಂತಾನೋ ಅವಳೆಂತಾಳು ಅಂಬೋದು ನಿನಗೂ ಗೊತ್ತಾಗುತ್ತೆ. ಹಿಂಗೆ ಅವಳು ತಗೊಂಡು ನೀನು ಅನುಮಾನ ಮಾಡ್ಕೊಂಡು ಕೇಳೋಕ್ಕೋದ್ರೆ ಅವ್ರು ಹುಷಾರಾಗಿಬಿಡ್ತಾರೆ. ಹಂಗೆ ಮಾಡ್ಕೋಬೇಡ. ನೀನು ಚೆನ್ನಾಗಿರೋಳಂಗೆ ಚೆನ್ನಾಗೇ ಇರೋದು ಚೆನ್ನಾಗಿ ಇಟ್ಕೊಂಡು ಅವ್ರನ್ನ ಕಂಡುಹಿಡಿಬೇಕು. ಹಿಂಗಾದ್ರೆ ಮಾತ್ರ ಅವ್ರು ನಿನಗೆ ಸಿಗ್ತಾರೆ. ನೀನು ಹಿಂಗೆ ಕೇಳೋಕೆ ಹೋದಟ್ಗೆ ಅವರು ಸುಮ್ಮನೆ ಮಾತಾಡಿದ್ವಿ ಹಂಗೆ ಹಿಂಗೆ ಅಂತಂದೇಳಿ ಅವರು ಅಲರ್ಟ್ ಆಗಿಬಿಡ್ತಾರೆ. ಯಾಕಮ್ಮಣಿ ಸರಜಮ್ಮ ಹಿಂಗೊಳ್ತಾ ಇದೀಯಾ ನೀನೆಂದೆಂದು ಕಣ್ಣೀರು ಹಾಕಿದ್ದೆ ನೋಡಿರಲಿಲ್ಲ. ಯಾವ್ದ್ಯಾಕೆ ಹಿಂಗೊಳ್ತಿದೀಯ ಮಣಿ? ಏನಾತ ಮಣಿ? ಯಾಕೆ ಸಣ್ಣಗಿಂದಕ್ಕಿಲ್ವೇನೆ? ನಾನೇನು ಅಂತ ಹೇಳ್ಕೆಮ್ಮ ನಿಂಗಜ್ಜಿ, ನಂದೇನು ಅಂತ ಹೇಳ್ಕೆಮ್ಮ. ನಿಮ್ಮಂಥರ ಅಕ್ಕಪಕ್ಕದ ಮನೆಯಾಗಿದ್ರು ಏನೋ ಒಂಚೂರು ಹೇಳಿಲ್ವಲ್ಲಮ್ಮ. ಹೆಂಗ ನಮ್ಮ ಲಸ್ಮಕ್ಕ ಇರೋ ಹೊತ್ತಿಗೆ ಹೇಳು ಬಾಯ್ ಬಿಟ್ಲು. ಅಮ್ಮ ಹೇಳ್ಬೋದು, ನೀವು ಸುಮ್ಕಿರಲ್ಲ, ತಿರ್ಗಾ ನಮ್ಮೇಲೆ ಹೇಳಿ ನಮ್ಮನೆ ಬೈಸಂಗೆ ಮಾಡ್ತೀರಂತಂದೇಳಿ ನಾವು ಹೇಳೋಕೆ ಹೋಗಲಿಲ್ಲ. ನೀವು ಏನಾರು ಕೇಳಂಗಿದ್ರೆ ತಾನೇ ಹೇಳೋದು. ನೀವು ಅಷ್ಟೊಂದು ಚೆನ್ನಾಗಿ ಒಂದು ಅಗ್ಲಾಗಿಕ್ಕೆ ನುಮ್ತೀರಾ, ಅಲ್ಲಿ ಮಾಡಿದ್ದು ಇಲ್ಲಿ ಉಮ್ತೀರಾ, ಇಲ್ಲಿ ಮಾಡಿದ್ದು ಅಲ್ಲಿ ಉಮ್ತೀರಾ. ನಾವು ಹೆಂಗಮ್ಮ ಹೇಳೋಕ್ಕಾಗುತ್ತೆ ನಿಮಗೆ? ನಾವು ಹೇಳಿದ ಮಾತನ್ನು ಕೇಳೋ ಮಟ್ಟಕ್ಕೆ ಆದರೂ ಇರ್ತೀರ. ಹೆಂಗೆ ಹೇಳು ಲೋಸ್ಮಕ್ಕ, ನಿಮಗೆ ಸೂಕ್ಷ್ಮಾಗಿ ಹೇಳೇಳೆ. ನೀನು ಹೇಳ್ತಾ ಕಾಯ್ತಾ ಕೂತ್ಕೊಂಡ್ರೆ ಈಗ ಯಾರನ್ನ ನಿಷ್ಠರ ಮಾಡಬೇಕು ಅಂತಂದೇಳಿ ಮಾಡ್ಕೊಂಡಿದೀಯ. ನೀನು ಈ ಬದುಕ ಬಿಟ್ಬಿಡು. ಫಸ್ಟು ಧೈರ್ಯ ತಗೊಂಡು ನಿನ್ನ ಮೊದಲು ಹೆಂಗಿದ್ದ ಹಂಗೆ ಇರೋದು ಕಲ್ತ್ಕ. ಆವಾಗ ಗೊತ್ತಾಗುತ್ತೆ ನಿನಗೆ ನಿನ್ನ ಮನೆಯದು ಏನು ಬಂಡವಾಳ ಅಂತಂದಂಬೋದು. ನೀನು ಹಿಂಗಿದ್ರೆ ನೀನು ಯಾವುದು ಗೊತ್ತಾಗೋದು ಇಲ್ಲ ಬಿಡು. ಹಿಂಗೆ ಹೇಳ್ತಾ ಕರೀತಾನೆ ಹಿಂಗೆ ಮೆತ್ಕೋಬೇಕಾಗುತ್ತೆ. ಅವರು ಅಡಿ ಕಾಯ್ಕೊಂತಾರೆ. ಹಂಗೆ ಇದು ಮಾಡ್ಕೊಂಬಕ್ಕೆ ಹೋಗ್ಬೇಡ. ನೀನು ಫಸ್ಟು ಚೆನ್ನಾಗಿರೋದು ಕಲ್ತ್ಕೊಂಬದ್ದೆ, ಹಂಗಿದ್ದ ಹಂಗೆ ಇರು. ಅವೆಲ್ಲ ಮನಸ್ಸಿಗೆ ಧೈರ್ಯ ತಗೋಬೇಕು. ಹಿಂಗಾದರೆ ಅದಕ್ಕೆ ಮತ್ತೆ ನಾವು ಹೇಳೋಕೆ ಹೋಗಲಿಲ್ಲ. ಈಗ ಅಳತ್ಕೆಮ್ಮ ನೀನು ಫಸ್ಟ್ ಅಳೋದು ನಿಲ್ಸಿದ ಅದಕ್ಕೆಮ್ಮ. ನೀನು ಈಗ ಹಿಂಗತ್ರೆ ನೀನೇನೂ ಸಾಧಿಸೋಕ್ಕಾಗಲ್ಲ. ಫಸ್ಟ್ ಧೈರ್ಯ ತಗೋ. ನೀನು ಹಿಂಗತ್ರೆ ಏನು ಛಲ ಬರಬೇಕು ನಿನಗೆ. ನಾನು ಕಂಡಿಡಿತೀನಿ ಅಂತಂಬೋದು ನಿನಗೆ ಛಲ ಬರಬೇಕು. ಅವನ್ನೆಲ್ಲ ಬಿಟ್ಬಿಡು. ನಾನು ಒಂದಾಗ್ಲಾಗೊಂಬಂಗಿದ್ದೆ, ಹಂಗಿದ್ದೆ, ಹಂಗೆ ಕಳಿಸ್ತೆ ಹಿಂಗೆ ಕಳಿಸ್ತೆ ಎಂಬುದೆಲ್ಲ ಈಗ ಆಗಿ ಹೋಗಿರೋದೇನೋ ನಿನಗೆ ಬರಲ್ಲ. ನೀನೀಗ ಧೈರ್ಯ ತಗೊಂಡು ನೀನು ಅದನ್ನ ಕಂಡಿಡ್ಕೊಂಡು ನೀನು ಬುದ್ಧಿ ಕಲಿಸ್ಕೋಬೇಕು. ಹಂಗಾದ್ರೆ ಮಾತ್ರ ನೀನು ಬುದ್ಧಿ ಕಲಿಸ್ತೀವಿ. ಹಿಂಗೆ ಅಳ್ತಕೊಂಡ್ರೆ ನೀನೇನೂ ಮಾಡೋಕ್ಕಾಗಲ್ಲ ನೋಡು. ಅಷ್ಟೇ, ಯಾತದು ಗೊತ್ತೋನು ಆಗೋದು ಇಲ್ಲ. ಅವ್ರು ದ್ರೋಹ ಮಾಡೋರು ಹಂಗೆ ದ್ರೋಹ ಮಾಡ್ಕೊಂಡಿರ್ತಾರೆ. ಅವರು ನಿನ್ನ ಮೇಲೆ ಹೇಳ್ತಾರೆ ನಾವು ಚೆನ್ನಾಗಿರೋ ಹೊತ್ತಿಗೆ ಹಿಂಗೊಂದೇ ಅಂತಂದೇಳಿ ಅವ್ರನ್ನ ನಿನ್ನೆ ಇದನ್ನು ಮಾಡ್ತಾರೆ. ಫಸ್ಟು ನೀನು ಇಳುಬಳು ನೀನು ನೋಡ್ಕೊಂಬತ್ತು ಕಲ್ತ್ಕೊ. ಫಸ್ಟ್ ಸಂಸಾರದಾಗೆ ಹೆಂಗಿರುತ್ತೆ ಅಂತಂದಂಬದನ್ನು ಹಿಂಗೆ ತಗೊಂಡ್ರೆ ಯಾತದು ಆಗಲ್ಲ ನೋಡು. ಆಯಿತು, ಈ ದಿವಸ ಹೆಂಗಿರ್ತಿದ್ನೋ ಅದಕ್ಕಿಂತ ಜೋರಾಗಿ ಚೆನ್ನಾಗಿರ್ತೀನಿ. ಆವಾಗಲೇ ಅವ್ರ ಬಂಡವಾಳ ಏನಂಬದು ಗೊತ್ತಾಗೋದು. ಇಬ್ಬರನ್ನೂ ಜೊತೆ ಕಳಿಸೋದು ನಮ್ಮನೆಗೆ ಉಂಡ್ರಿ ಎಂಬುದು ಅದಕ್ಕಿಂತ ಜೋರಾಗಿ ಹೇಳ್ತೀನಿ. ಆವಾಗ ಗೊತ್ತಾಗುತ್ತೆ. ಸುಮ್ಕಿರು. ನಾನು ಎಲ್ಲಿಗೆ ಹೋಗ್ತೀನಿ ಅಮ್ಮಂಗೆ ಹೋಗಿ ಇದನ್ನು ಕಂಡು ಹಿಡಿದು ಸರಿಯಾಗಿ ಬುದ್ಧಿ ಕಲಿಸ್ತಿಲ್ದಿದ್ರೆ ನನ್ನ ಗಂಡಿಗೆ ನಾನು ಯಾಕೆ ಹುಟ್ಬೇಕು, ನಾವು ಅಪ್ಪಗೆ ಹುಟ್ಟುತ್ತಾಳೆ ಅಲ್ಲ ನೋಡೋಣ. ಅದೇಲಿ ತಿಂದು ಉಂಡು ನಮಗೆ ದ್ರೋಹ ಮಾಡೋಂಥ ಜನಗಳು ಇವಾಗ ಎಲ್ಲನ ಅಷ್ಟೇ. ಮತ್ತು ಉಂಡು ಮನೆ ಜನತೆ ಜನಗಳೇ ಜಾಸ್ತಿ ಇರೋದು. ಯಾರು ನಿಯತ್ತದಾರೋ ಯಾರೂ ಇಲ್ಲ ಈ ಕಾಲದಾಗೆ. ಎಲ್ಲಿ ಒಂದಿಷ್ಟು ಆದಾಯ ಇರುತ್ತೋ ಅಲ್ಲಿ ಅವರು ಅವರ ಬೆಳಕಳು ಬೇಯಿಸ್ಕೊಂತಾರೆ. ಅದು ಈ ಸಮಾಜಕ್ಕೆ ಚೆನ್ನಾಗಿ ಆಗಿ ಬಂದೈತೆ. ಅದು ನಾವು ಕಲ್ತ್ಕೋಬೇಕು. ಏಟತ್ತಿದ್ರು ದೂರ ಇರಬೇಕು. ಇವಾಗಿನೇನು ಯಾರನ್ನೂ ನಂಬಕ್ಕೆ ಹೋಗ್ಬಾರ್ದು. ಎಲ್ಲ ನಂಬಿದರೆ ಅವರೇ ನಂಬಿಕೆ ನೀರು ತತ್ತಾರೆ. ನೋಡಿದ್ರಲ್ಲ ವೀಕ್ಷಕರೇ, ಹಿಂಗೆ ನಮ್ಮ ಅಕ್ಕಪಕ್ಕದ ಮನೆಗಿಂತ ನಡೀತಲೇ ಇರ್ತವೆ. ಇಂಥವು ನಡೀತಾ ಇದ್ದರೆ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೂ ಇನ್ನು ಯಾರ್ಯಾರು ಹೊಸ್ದಾಗಿ ನಮ್ಮ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಥ್ಯಾಂಕ್ ಯು.